ಆ 150 ಕೆ ಜಿ ಮಾವಿನಕಾಯಿಗೆ ಕೊಲೆ ಮಾಡಿದ್ದಾನೆ ಅಂತಂತಂದರೆ, ಈಗ ಸ್ವಂತ ದೊಡ್ಡಪ್ಪನೇ ಕೊಲೆ ಮಾಡಿದ್ದಾನೆ ಅಂತಂದರೆ ಇನ್ನು ಬೇರೆಯವ್ರ ಪರಿಸ್ಥಿತಿ ಏನಿರ್ಬೋದು. ಆ ಅಣ್ಣ ಮಾವಿನಕಾಯಿ ಕುಯ್ತಾ ಇದ್ದಾರೆ, ನಮಗೂ ಬರಬೇಕು ಮಾವಿನಕಾಯಿ ಅನ್ನೋ ಒಂದು ವಿಷಯಕ್ಕೋಸ್ಕರ ಜಮೀನ್ ಹತ್ರ ಸ್ವಲ್ಪ ಗಲಾಟೆಯಾಗಿ ಚಾಕುವಿಂದ ಇರಿದಿರೋಂಥ ವಿಷಯ ಹುಡುಗ. ಕೊಲೆ ಮಾಡಿರೋಂಥ ವ್ಯಕ್ತಿ ತಮ್ಮನ ಮಗ. ಎಷ್ಟು ಎಕರೆ ಮಾವು ಬೆಳೆದಿದೆ ಸರ್? ಏನಿಲ್ಲ, ಒಂದು 20 ಕುಂಟೆ ಏನೋ ಇದೆ ಸರ್, ಅಷ್ಟೇ. 20 ಕುಂಟೆ ಅಂದರೆ ಕಟಾವಿಗೆ ಬಂದಿದ್ದ ಮಾವನನ್ನ ಕುಯ್ತಾ ಇದ್ರು, ಮಾರಲಿಕ್ಕೆ ಕುಯ್ತಾ ಇದ್ರು. ಕುಯ್ಬೇಕಾದ್ರೆ ನಮಗೂ ಬರಬೇಕು ಅದರಲ್ಲಿ ಭಾಗ ಅಂತ ಅಂದ್ಬಿಟ್ಟು ಇನ್ನಿಬ್ರು ಇದ್ದಾರೆ, ಅವ್ರ ತಮ್ಮನ ಮಕ್ಳುಗಳು ಬಂದು ನಮಗೂ ಬರಬೇಕು ಅಂತಂದ್ಬಿಟ್ಟು ಸ್ವಲ್ಪ ಒಬ್ರಿಗೊಬ್ರು ಇದು ಮಾಡ್ಕೊಂಡು ಚಾಕುವಿಂದ ಅಲ್ಲೇ ಮಾಡಿ ಹೋಗಿರೋಂಥದ್ದು. ಅಲ್ಲ, ಈ ವಿಚಾರ ಬಿಟ್ಟರೆ ಬೇರೆ ಹಿಂದೆ ಏನಾದರೂ ವೈಯಕ್ತಿಕವಾಗಿ ದ್ವೇಷ, ವೈಯಕ್ತಿಕ ಜಮೀನು ವಿಚಾರವಾಗಿ ಸ್ವಲ್ಪ ಅಣ್ಣ ತಮ್ಮದಿರಿಗೆ ಸ್ವಲ್ಪ ಕಲಹಗಳು ನಡೀತಾ ಇತ್ತು. ಇವರು ಈ ಕೊಲೆಯಾಗಿರೋಂಥ ವ್ಯಕ್ತಿ ಏನಂತ ಹೇಳಿದರು ಅಂತಂದರೆ, ಊರಲ್ಲಿ 4 ಜನ ಗ್ರಾಮಸ್ಥರವ್ರೆ, ಬನ್ನಿಯಪ್ಪ ಕುಂತ್ಕಂಡು ಮಾತಾಡೋಣ, ಏನೈತೆ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ. ಈಗ ನನ್ನ ಜಮೀನಿಗೆ ಖರ್ಚು ಮಾಡಿರೋಂಥದ್ದು ಏನಿದೆ, ನಾನು ಕೂಲಿ ಮಾಡ್ಕೊಂಡು ತಿನ್ನೋಂಥವನು. ನಾನು ಬೆಳಿಗ್ಗೆ ಎದ್ದು ಗಾರೆ ಕೆಲಸಕ್ಕೆ ಹೋಗಿ 500 ರೂಪಾಯಿ ಕೂಲಿಗೋಸ್ಕರ ಬೆಳಗ್ಗೆಯಿಂದ ಸಂಜೆ ಗಂಟೆ ಮಾಡ್ತೀನಿ. ಮಾಡಿರೋಂಥ ಖರ್ಚು ಏನಿದೆ, ಖರ್ಚು ವೆಚ್ಚ ಕೊಟ್ಟು ನೀವು ಅದೇನೈತೆ ಬಗೆಹರಿಸ್ಕೊಳ್ಳೋದು, ನಾನು ಚೆನ್ನಾಗಿ ಕುಂತು ಮಾತಾಡೋಣ ಬನ್ನಿ ಅಂತಂದಕ್ಕೆ ಅವರು ಅದಕ್ಕೆ ಸಹಕರಿಸಿಲ್ಲ. ಅವರು ನಾನು ಕೋರ್ಟಲ್ಲಿ ತಗೋತೀನಿ, ನನಗೆ ಹೆಂಗೆ ತಗೋತೀನಿ ಅಂತ ಅಂದ್ಬಿಟ್ಟು ಅವರು ಕೇಸ್ ಮಾಡಿರೋಂಥ ವಿಷಯಗಳಿದೆ. ಇದ್ಮೇಲೆ ಅವರು ಕಾನೂನು ಮುಖಾಂತರವಾಗಿ ಹೋಗಿ ಅವರು ಬಗೆಹರಿಸ್ಕೋಬೇಕಾಗಿತ್ತು. ಇಲ್ಲ ಅಂದರೆ ಊರಲ್ಲಿ 4 ಜನ ಗ್ರಾಮಸ್ಥರು ಕುಣಿಸಿ ಮಾಡಬೇಕಾಯಿತು. ಒಂದು ಅಟ್ಲೀಸ್ಟ್ ಮಾವಿನಕಾಯಿ ಅಂದರೆ ಒಂದು 100ರಿಂದ 150 ಕೆ ಜಿ ಇದೆ ಅಷ್ಟೇ. ಆ 150 ಕೆ ಜಿ ಮಾವಿನಕಾಯಿಗೆ ಕೊಲೆ ಮಾಡಿದ್ದಾನೆ ಅಂತಂತಂದರೆ, ಈಗ ಸ್ವಂತ ದೊಡ್ಡಪ್ಪನೇ ಕೊಲೆ ಮಾಡಿದ್ದಾನೆ ಅಂತಂದರೆ ಇನ್ನು ಬೇರೆಯವ್ರ ಪರಿಸ್ಥಿತಿ ಏನಿರ್ಬೋದು ಅಂತ ಕ್ರೂರಿ ಅವನು. ಅಂದರೆ ಕೊಲೆ ಆದಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು ಸರ್? ಆ ಸ್ಥಳದಲ್ಲಿ ಯಾರ್ಯಾರಿದ್ರು ಅಂತ? ಸ್ಥಳದಲ್ಲಿ ಸರ್ ಯಾರ್ಯಾರಿದ್ರು ಅಂತ ನಮಗೆ ಅಷ್ಟು ಮಾಹಿತಿ ಇರಲಿಲ್ಲ, ಯಾಕಂದರೆ ನಾವು ಆ ಜಾಗದಲ್ಲಿ ಇರಲಿಲ್ಲ. ನಾವು ಹೊರಗಡೆ ಇದ್ದಿದ್ದರಿಂದ. ಮತ್ತು ನಮ್ಮ ಅಣ್ಣ ಅತ್ತಿಗೆ ಇಬ್ಬರು ಅಲ್ಲೇ ಇದ್ರಂತೆ. ಆಮೇಲೆ ಆ ಪಕ್ಕದ ಮನೇಲಿ ಒಂದು CCTV ಹಾಕಿದ್ದಾರೆ. ಆ CCTVಲಿ ಎಲ್ಲ ಸರಿಯಾಗಿದೆ, ಅವ್ರು ಏನೇನು ಮಾಡಿದ್ದಾರೆ, ಕೃತ್ಯ ಮಾಡಿದ್ದಾರೆ, ಅದೆಲ್ಲ ಸರಿಯಾಗಿದೆ. ಚಾಕು ಜೊತೆಯಲ್ಲೇ ತಗೊಂಡೋಗಿ ಹಾಕಿರೋಂಥದ್ದು. ಅಣ್ಣ ತಮ್ಮದಿರು ಹೇಗಿದ್ರು ಸರ್? ಅವರು ಅಣ್ಣ ತಮ್ಮದಿರು ಸರ್ ಎಲ್ಲ ಒಬ್ಬೊಬ್ಬರು ಒಂದೊಂದು 4 ಜನ ಅಣ್ಣ ತಮ್ಮದಿರು ಸರ್ ಅವರು. ಅಲ್ಲ, ಅಣ್ಣ ತಮ್ಮದಿರು ಸಂಬಂಧ ಹೇಗಿತ್ತು? ಸಂಬಂಧ ಅಷ್ಟಕ್ಕಷ್ಟೇ ಸರ್. ಅವರು ಸಂಬಂಧ ಅವರೆಲ್ಲ ಊರಲ್ಲಿಲ್ಲ ಸರ್. ಅವರೆಲ್ಲ ಅಣ್ಣ ತಮ್ಮದಿರು, ಒಬ್ಬ ಮಾತ್ರ ಚಿಕ್ಕವನು ಮಾತ್ರ ಇದ್ದಾನೆ. ಅದು ಬಿಟ್ಟರೆ ಇನ್ನು ಇಬ್ಬರು ಹೊರಗಡೆ ಇರೋಂಥ ವ್ಯಕ್ತಿಗಳೇ ಅವರು. ಪಾಪ ಅವ್ರು ಇನ್ನೂ ವಿಷಯ ಗೊತ್ತಾಗಿದೆಯೋ ಗೊತ್ತಾಗಿಲ್ಲೋ ಗೊತ್ತಿಲ್ಲ, ಅವರಿಬ್ಬರು ಇನ್ನೂ ಬಂದಿಲ್ಲ ಇಲ್ಲಿಗೆ ಸ್ಥಳಕ್ಕೆ. ವ್ಯಕ್ತಿ ಏನು ಕೆಲಸ ಮಾಡ್ಕೊಂಡು? ಅವರು ಕೂಲಿ ಮಾಡ್ಕೊಂಡಿದ್ರು ಸರ್, ಗಾರೆ ಕೆಲಸ ಮಾಡ್ಕೊಂಡಿದ್ರು. ಅವರು ಮೂಲತಃ ಈಗ ನಮ್ಮೂರಲ್ಲಿ ಇರಲಿಲ್ಲ. ಅವರು ಮದುವೆಯಾಗಿ ಒಂದು 20-25 ವರ್ಷದಿಂದ ಹೋಗಿ GB ಸರ್ಗೂರಲ್ಲಿ ಅಲ್ಲಿ ಹೆಂಡತಿ ಮನೆಯಲ್ಲೇ ಸೇರ್ಕೊಂಡು ಅವರು ಸ್ವಂತ ಬೇರೆ ಮಾಡ್ಕೊಂಡು ಒಂದಿಷ್ಟಾಗಲ ಇದು ಮಾಡ್ಕೊಂಡು ಅವ್ರು ಅಲ್ಲೇ ವಾಸ ಇದ್ದರು. ಅವ್ರಿಗಿಬ್ರು ಗಂಡು ಮಕ್ಕಳಿದ್ದಾರೆ, ಅವರು ಕೂಲಿ ಮಾಡ್ತಾರೆ ಸರ್. ಕೊಲೆ ಮಾಡಿದವರು ಸರ್ ಕೋಳಿ ಅಂಗಡಿಲಿ ಏನೋ ಇದ್ದ ಅಂತ ಒಂದು ಮಾಹಿತಿ ಇದೆ. ಅವರು ಹೊರಗಡೆ ಇದ್ದವ್ರೆ. ಅವರು ನಮ್ಮ ಒಡೆರಸಳ್ಳಿ ಗ್ರಾಮದಲ್ಲಿ ಯಾರೂ ಇಲ್ಲ ಅವರು. ಹಾಂ, ಈ ರೀತಿಯಾದಂಥ ಕೊಲೆ ಆಗಿದೆ, ಇಡೀ ಗ್ರಾಮನ ಹೌದು ಸರ್. ಏನು ಹೇಳಪ್ಪ, ನಾವೇನೋ ಈಗ ಆಗಿರೋಂಥ ಇದಕ್ಕೆ ಸ್ವಲ್ಪ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು, ಇನ್ನು ಮುಂದೆ ಈ ರೀತಿ ಆಗದಂಗೆ ನಮಗೆ ಇದು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್. ವ್ಯಾಜ್ಯ ಅಂದರೆ ಬರೀ 20 ಕುಂಟೆ ಜಮೀನು ವ್ಯಾಜ್ಯ ಬಿಟ್ಟು ಬೇರೆ ಏನಾರು? ಇಲ್ಲ ಸರ್, ಜಮೀನು ಇದಕ್ಕೆ 20 ಕುಂಟೆ 25 ಕುಂಟೆ ಏನೋ ಇರ್ಬೋದು ಸರ್, ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಮಾತುಕತೆ ಮಾಡಿ ಟೋಟಲ್ ಏನಾದ್ರು ಹಿಂದೆ ನಡೆದಿತ್ತು ಹೆಂಗೋ ಗೊತ್ತಿಲ್ಲ ಸರ್ ನಮಗೆ. ಅದು ವಿಷಯ ಅದು ನಮ್ಗೆ ಗೊತ್ತಿಲ್ಲ. ಆಸ್ತಿ ವಿಚಾರಕ್ಕೆ ಅನ್ನೋದು ಒಂದು ಮಾಹಿತಿ ಇದೆ. ಹಾಂ, ಶಂಕರ್ ಅಂದು ಅಣ್ಣನ ಮಗ, ಚಿಕ್ಕಪ್ಪ ದೊಡ್ಡ